ರಶ್ಮಿಕಾ ಮಂದಣ್ಣ ಅವರ ತಾಯಿ ಸುಮನ್ ಮಂದಣ್ಣ ಮಗಳ ಬ್ರೇಕಪ್ ಕುರಿತು ಮಾತನಾಡಿದ್ದಾರೆ. ಆ ನಟ ರಶ್ಮಿಕಾ ಬೆಳವಣಿಗೆಯನ್ನ ಸಹಿಸದೆ ಗೀತಾ ಗೋವಿಂದಂ ಚಿತ್ರದ ಬಳಿಕ ವೃತ್ತಿ ಜೀವನವನ್ನೇ ಅಂತ್ಯಗೊಳಿಸಲು ಒತ್ತಡ ಹೇರಿದ್ದ ಮತ್ತು ಆತನ ಪೊಸೆಸಿವ್ನೆಸ್ ಬಗ್ಗೆ ಸ್ಫೋಟಕ ಮಾಹಿತಿ ಬಹಿರಂಗಪಡಿಸಿದ್ದಾರೆ. 2025ರಲ್ಲಿ ತೆಲುಗು ಭಾಷೆಯಲ್ಲಿ ದಿ ಗರ್ಲ್ ಫ್ರೆಂಡ್ ಅನ್ನೋ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ನಟಿಸಿದ್ರು. ಈ ಸಿನಿಮಾದ ಪ್ರಮೋಷನ್ ವೇಳೆ ರಶ್ಮಿಕಾ, ಇದರಲ್ಲಿನ ಭೂಮಾದೇವಿ ಪಾತ್ರ ನನ್ನ ಜೀವನದ ಕಥೆಯೇ ಎಂದೆನಿಸುತ್ತೆ ಎಂದು ಹಲವು ಕಡೆ ಹೇಳಿದ್ರು. ಒಂದು ಹಂತದಲ್ಲಿ ಅವರು ತಮ್ಮ ಜೀವನದಲ್ಲಿ ಆದ ಕೆಲವು ಘಟನೆಗಳನ್ನ ನೆನೆದು ವೇದಿಕೆಯಲ್ಲೇ ಭಾವುಕರಾಗಿದ್ರು. ಈಗ ಅವರ ತಾಯಿ ಸುಮನ್ ಮಂದಣ್ಣ ಅವರು ರಶ್ಮಿಕಾ ಜೀವನದ ಬ್ರೇಕಪ್ ಬಗ್ಗೆ ಮಾತನಾಡಿರುವ ಆಡಿಯೋ ವೈರಲ್ ಆಗಿರುವಾಗ ರಶ್ಮಿಕಾ ಮಂದಣ್ಣ ಹೇಳಿದ ಈ ಮಾತುಗಳು ನಿಜ ಎಂದೆನಿಸುತ್ತಿದೆ. ಹಿರಿಯ ಸಿನಿಮಾ ಪತ್ರಕರ್ತ ಮಹೇಶ್ ದೇವಿಶೆಟ್ಟಿ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ರಶ್ಮಿಕಾ ಮಂದಣ್ಣ ಅವರ ತಾಯಿ ಸುಮನ್ ಮಂದಣ್ಣ ಮಗಳ ಬ್ರೇಕಪ್ ಸಂಗತಿಯ ಬಗ್ಗೆ ಮಾತನಾಡಿದ್ದಾರೆ. ರಶ್ಮಿಕಾ ಅವರಿಗೆ 21 ವರ್ಷ ಹಾಗೂ ನಟನಿಗೆ 35 ವರ್ಷ ವಯಸ್ಸಾಗಿದ್ರು ಮಗಳನ್ನ ಆತನಿಗೆ ಕೊಟ್ಟಿದ್ದೇ ದೊಡ್ಡತನ ಎಂದು ತಾಯಿ ಹೇಳಿದ್ದಾರೆ. ಇಷ್ಟಿದ್ದರೂ ಆ ನಟ ಸಣ್ಣ ಪುಟ್ಟ ವಿಷಯಕ್ಕೂ ಮನೆಗೆ ಬಂದು ಗಲಾಟೆ ಮಾಡುತ್ತಾ ರಶ್ಮಿಕಾ ಮೇಲೆ ಸವಾರಿ ಮಾಡಲು ನೋಡ್ತಿದ್ದ ಎಂದು ಅವರು ಆರೋಪಿಸಿದ್ದಾರೆ. ರಶ್ಮಿಕಾ ಅವರು ಸ್ಟಾರ್ ನಟರ ಜೊತೆ ನಟಿಸಿ ಬೆಳೆಯುವುದು ಆ ನಟನಿಗೆ ಸಹಿಸಲು ಸಾಧ್ಯವಾಗ್ತಿರಲಿಲ್ಲ. ವಿಶೇಷವಾಗಿ ಗೀತಾ ಗೋವಿಂದಂ ಅವಕಾಶ ಸಿಕ್ಕಾಗ ನಾನು ಇನ್ನು ಮುಂದೆ ಸಿನಿಮಾ ಮಾಡಲ್ಲ ಎಂದು ಟ್ವೀಟ್ ಮಾಡಿ ವೃತ್ತಿ ಜೀವನ ಅಂತ್ಯಗೊಳಿಸುವಂತೆ ನಟ ಹಾಗೂ ಆತನ ಗ್ಯಾಂಗ್ ಒತ್ತಡ ಹೇರಿತ್ತು ಎಂದು ಆಡಿಯೋದಲ್ಲಿ ಹೇಳಿದ್ದಾರೆ. ಸಿನಿಮಾದ ಕಥೆಯ ಅಗತ್ಯಕ್ಕೆ ತಕ್ಕಂತೆ ರಶ್ಮಿಕಾ ನಟಿಸಿದ್ದ ಕಿಸ್ಸಿಂಗ್ ಸೀನ್ ವೈರಲ್ ಆದಾಗ ನಟನ ವರ್ತನೆ ಸಂಪೂರ್ಣ ಬದಲಾಗಿತ್ತು. ಆಕೆಯನ್ನು ಸಿನಿಮಾದಿಂದ ಬಿಡಿಸಿ ಮದುವೆ ಮಾಡಿಕೊಂಡು ಮನೆಯೊಳಗೆ ಕೂಡಿ ಹಾಕುವುದು ಆತನ ಗ್ಯಾಂಗ್ನ ಸಂಚಾಕಿತ್ತು ಎಂದು ತಾಯಿ ತಿಳಿಸಿದ್ದಾರೆ. ಗೀತಾ ಗೋವಿಂದಂ ಸಿನಿಮಾ ಬಿಡುಗಡೆಯ ಹಿಂದಿನ ದಿನ ರಾತ್ರಿ 2 ಗಂಟೆಗೆ ಫೋನ್ ಮಾಡಿದ್ದ ನಟ ಹಾಗೂ ಮ್ಯಾನೇಜರ್ ತಕ್ಷಣ ಹೈದರಾಬಾದ್ನಿಂದ ಬೆಂಗಳೂರಿಗೆ ಕಾರಿನಲ್ಲಿ ಬಂದು ತನ್ನನ್ನು ನೋಡಿ ಬೆಳಗ್ಗೆ 8ಕ್ಕೆ ವಾಪಸ್ ಹೋಗುವಂತೆ ಹಠ ಹಿಡಿದಿದ್ರು ಎಂದು ಸುಮನ್ ಮಂದಣ್ಣ ಹೇಳಿದ್ದಾರೆ. ಇನ್ಯಾವುದೋ ವಿಚಾರಕ್ಕೆ ನಾನು ಆ ನಟನ ತಾಯಿಗೆ ಸಾರಿ ಕೇಳಬೇಕು ಎಂದು ರಶ್ಮಿಕಾಗೆ ಹೇಳಿದ್ದ. ಆದ್ರೆ ಅದನ್ನ ನಾನೆಂದೂ ಮಾಡಿರಲಿಲ್ಲ ಎಂದು ಸುಮನ್ ಮಂದಣ್ಣ ಹೇಳಿದ್ದಾರೆ. ಇನ್ನು ರಶ್ಮಿಕಾ ಮಂದಣ್ಣ ನಟಿಸಿರುವ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಕೂಡ ಇಂಥದ್ದೇ ಕಥಾ ಹಂದರ ಹೊಂದಿರುವ ಸಿನಿಮಾ. ಕಾಲೇಜು ವಯಸ್ಸಲ್ಲಿ ಆಗುವ ಪ್ರೇಮ, ಪ್ರೀತಿಸಿದ ಹುಡುಗನ ಅತಿಯಾದ ಪೊಸೆಸಿವ್ನೆಸ್, ಕಂಟ್ರೋಲಿಂಗ್ ಸ್ವಭಾವ ಭೂಮಾದೇವಿಗೆ ಮಾನಸಿಕವಾಗಿ ಯಾವ ರೀತಿಯಲ್ಲಿ ಹಿಂಸೆ ನೀಡುತ್ತಿತ್ತು ಅನ್ನೋ ಪಾತ್ರದಲ್ಲಿ ರಶ್ಮಿಕಾ ನಟಿಸಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.